ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಸೇವಾ ಸಂಕಲ್ಪ ತಂಡ ಮತ್ತು ಭಗತ್ ಸಿಂಗ್ ಯುವ ಬಳಗದ ರಕ್ತದಾನ ಶಿಬಿರ. 144 ಯೂನಿಟ್ ರಕ್ತ ಸಂಗ್ರಹ. ಸೇವಾ ಸಂಕಲ್ಪ ತಂಡ ಹಾಗೂ ಭಗತ್ ಸಿಂಗ್ ಯುವ ಬಳಗ ದಾಂಡೇಲಿ ಇವರ ಆಶ್ರಯದಡಿ ದಾಂಡೇಲಿಯ ಜಿಟಿಟಿಸಿ ಕಾಲೇಜ್, ಎಸ್ಡಿಎಂ ಆಸ್ಪತ್ರೆ ಧಾರವಾಡ ಮತ್ತು ದಾಂಡೇಲಿಯ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಅಂಬೇವಾಡಿಯ ಜಿಟಿಟಿಸಿ ಕಾಲೇಜಿನಲ್ಲಿ ಇಂದು ಸೋಮವಾರ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವು ಇಂದು ಸೋಮವಾರ ಸಂಜೆ 4:15 ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಜಿಟಿಟಿಸಿ ಕಾಲೇಜಿನ ಪ್ರಾಚಾರ್ಯರಾದ ದತ್ತಾತ್ರಿ ಅವರು, ಅತ್ಯಂತ ಪವಿತ್ರ ದಾನಗಳಲ್ಲಿ ರಕ್ತದಾನವು ಮಹತ್ವಪೂರ್ಣವಾಗಿದೆ. ಹಳೆಯ ರಕ್ತ ಹೋಗಿ ಹೊಸ ರಕ್ತ ಬರುವುದರಿಂದ ಹೊಸ ಆಲೋಚನೆಗಳು ಸೃಷ್ಟಿಯಾಗಿ ನವ ಚೈತನ್ಯ ಮೂಡುತ್ತದೆ. ರಕ್ತದಾನವು ಸದೃಢ ಆರೋಗ್ಯ ನಿರ್ವಹಣೆಗೂ ಬಹಳ ಉಪಯುಕ್ತವಾಗಿದೆ ಎಂದರು. ಶಿಬಿರದ ರೂವಾರಿ ಹಾಗೂ ಸೇವಾ ಸಂಕಲ್ಪ ತಂಡದ ಸುಧೀರ್ ಶೆಟ್ಟಿ ಅವರು ಮಾತನಾಡಿ, ರಕ್ತವು ಮನುಷ್ಯನ ದೇಹದಲ್ಲಿರುವ ಒಂದು ಅದ್ಭುತ ಸೃಷ್ಟಿ. ಈ ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ದಾನ ಮಾಡಿದರೆ ಮಾತ್ರ ಇನ್ನೊಬ್ಬರ ಜೀವ ಉಳಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಸೇವಾ ಸಂಕಲ್ಪ ತಂಡ ಹಾಗೂ ಭಗತ್ ಸಿಂಗ್ ಯುವ ಬಳಗದ ಆಶ್ರಯದಡಿ ಭಗತ್ ಸಿಂಗ್ ಸ್ಮರಣೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಈ ವರ್ಷ 16ನೇ ರಕ್ತದಾನ ಶಿಬಿರವಾಗಿದೆ ಎಂದರು. ಸೇವಾ ಸಂಕಲ್ಪ ತಂಡ ಹಾಗೂ ಭಗತ್ ಸಿಂಗ್ ಯುವ ಬಳಗದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಅವಿರತ ಶ್ರಮ ಮತ್ತು ನಗರದ ಜನತೆಯ ಸಹಕಾರ ಮತ್ತು ಪ್ರೋತ್ಸಾಹ ಸ್ಮರಣೀಯವಾಗಿದೆ ಎಂದು ಹೇಳಿ, ಈ ಶಿಬಿರಕ್ಕೆ ಸಹಯೋಗವನ್ನು ನೀಡಿದ ಜಿಟಿಟಿಸಿ ಕಾಲೇಜ್, ಎಸ್ಡಿಎಂ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರಕ್ಕೆ ಹಾಗೂ ರಕ್ತದಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೇವಾ ಸಂಕಲ್ಪ ತಂಡ ಹಾಗೂ ಭಗತ್ ಸಿಂಗ್ ಯುವ ಬಳಗದ ಅರ್ಜುನ್ ಗವಾಸ್, ವಿನಯ್ ಹುಕ್ಕೇರಿ, ರಾಜೇಶ್ ಗುಜ್ಜರ್, ಪ್ರಕಾಶ್ ಗೋಣಿ, ಸುಮೇರ್ ಜೈನ್, ಪ್ರತಾಪ್ ರಜಪೂತ್, ಮಹಾವೀರ್ ಟೋಪಣ್ಣವರ್, ಪ್ರಭು ಅರುಟಗಿ, ಸಾರ್ವಜನಿಕ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ನವೀನ್ ಕುಮಾರ್, ಪ್ರಿಯಾ ಶಿಂದೆ, ರುಕ್ಮಿಣಿ ಕಡೇಮನಿ, ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರಶಾಂತ್ ಕುಮಾರ್, ಡಾಕ್ಟರ್ ಜಿತೇಶ್, ಡಾಕ್ಟರ್ ಪೂಜಾ, ಡಾಕ್ಟರ್ ಹಿಬಾ, ಜಿಟಿಟಿಸಿ ಕಾಲೇಜಿನ ವಾಸುದೇವ್ ಮಿರಾಶಿ ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಒಟ್ಟು 144 ರಕ್ತದಾನಿಗಳು ರಕ್ತವನ್ನು ನೀಡಿ ಶಿಬಿರದ ಯಶಸ್ಸಿಗೆ ಸಹಕರಿಸಿದರು.